ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ನಾನು ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಯಾವುದಂದ್ರೆ ಉದ್ದಿನ ವಡ. ಅದು ಎಲ್ಲ ತಿಂದಿರ್ತೀವಿ ನೋಡಿ ಇಡ್ಲಿ ಒಟ್ಟಿಗೆ. ನಾನಿಲ್ಲಿ ಇವತ್ತು ಮಾಡ್ತಾ ಇರೋದು ಅಲಸಂದೆ ವಡ. ಅಲಸಂದೆ ಕಾಳಿನ ಮಾಡ್ತಾ ಇದ್ದೀನಿ, ಬೇಳೆದಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಉದ್ದಿನ ವಡ ತಿನ್ನೋ ಬದಲು ಇದು ತರ ಒಂದು ಟೇಸ್ಟ್ ಆಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಸಾಫ್ಟ್ ಆಗಿ, ಮೇಲ್ಗಡೆ ಗರಿ ಗರಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿದ್ದಾವೆ. ಟ್ರೈ ಮಾಡಿ. ಉದ್ದಿನ ವಡ ಮಾಡ್ತೀವಿ ನೋಡಿ, ಆ ತರ ವಡ ಮಾಡ್ಬೇಕಂತ ಹೇಳಿ ಇಲ್ಲಿ 2 ರಿಂದ 3 ಗಂಟೆಗಳ ಕಾಲ ಅಲಸಂದಿ ಕಾಳನ್ನ ನೆನಿಟ್ಟಿದ್ದೇನೆ. ಬೇಳೆ ಅಲ್ಲ, ಅಲಸಂದಿ ಕಾಳಿಂದನೂ ಟ್ರೈ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಈ ಅಲಸಂದಿ ಕಾಳನ್ನ ಎಷ್ಟಾಗುತ್ತೋ ಅಷ್ಟನ್ನ ನೈಸಾಗಿ, ಉದ್ದಿನ ಬೇಳೆ ಯಾವ ಥರ ರುಬ್ಕೋತೀವಿ ನೋಡಿ ಆ ಥರ ಇದನ್ನ ಸ್ವಲ್ಪ ನೀರು ಹಾಕಿ ರುಬ್ತೇನೆ. ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಇದನ್ನ ನಾನೀಗ ನೈಸಾಗಿ ರುಬ್ತೇನೆ. ತರಿಯಾಗಿ ಎಲ್ಲ ನೈಸಾಗಿ ರುಬ್ಕೋತೇನೆ. ನೋಡಿ ಈ ಥರ. ಇದು ಎಷ್ಟು ನಾವು ನೈಸಾಗಿ ರುಬ್ಬಿದ್ರು ಸ್ವಲ್ಪ ಆಗತ್ತೆ, ಇದು ಗಟ್ಟಿ ಇರುತ್ತೆ. ಇದೇ ಥರ ನಾನೀಗ ಇದನ್ನು ತಗೊಂಡ್ಬಿಡ್ತೇನೆ ಒಂದು ಬೌಲಿಗೆ. ಈಗ ಎಲ್ಲವನ್ನು ಮತ್ತೆ ಉಳಿದಿರುವಂಥದ್ದು ಕೂಡ ರುಬ್ಕೊಂಡ್ಬಿಡ್ತೇನೆ. ನೋಡಿ ಇಲ್ಲಿ ಈ ಥರ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿ ಶುಂಠಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಕಾಯಿ ಮೆಣಸು ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಹಸಿ ತೆಂಗಿನಕಾಯಿ ಫ್ರೆಶ್ ಇದ್ದದ್ದು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಮಿದು ಆದರೆ ನೀವು ಇನ್ನೂ ಒಂಚೂರು ಅಕ್ಕಿ ಹಿಟ್ಟನ್ನೇ ಹಾಕೊಳ್ಳಿ, ಬೇರೆ ಹಿಟ್ಟು ಯಾವುದು ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ನಾನೀಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೇನೆ. ನೋಡಿ, ಈ ಥರ ಈಗ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸಿದ್ದೇನೆ. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿನ ಹಾಕ್ತಾ ಇದ್ದೀನಿ. ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾವು ಉದ್ದಿನ ವಡ ಉದ್ದಿನ ಬೇಳೆಯಿಂದನೇ ಮಾತ್ರ ಮಾಡ್ಕೊಂಡು ತಿನ್ಬೇಕಂತೇನಿಲ್ಲ. ಈ ಥರ ಹೆಸರು ಕಾಳಿನಿಂದನೂ ಅಲಸಂದೆ ಕಾಳಿನಿಂದನೂ ನಾವು ಮಾಡ್ಕೊಂಡು ತಿನ್ಬೋದು. ಈಗ ಹಿಟ್ಟು ರೆಡಿಯಾಗಿದೆ. ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಕಲಸುವ. ಇಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಕಾದಿದೆ. ಇಲ್ಲಿ ನಾನು ಎಷ್ಟು ಬೇಕು ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡ ಸೈಜು ತೊಗೊಳ್ಳಿ. ನಾನು ನೋಡಿ ಈ ಥರ ಈಸಿಯಾಗಿ ಉಂಡೆ ಕೂಡ ಆಗುತ್ತೆ. ನಾವು ಚಟ್ಟಂಬಡೆ ಯಾವ ಥರ ಮಾಡ್ತೀವಿ ನೋಡಿ, ಈ ಥರ ಪ್ರೆಶ್ ಮಾಡ್ಕೊಳ್ಳಿ ಮಿಡ್ಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ಲ. ಈ ಥರ ಗ್ಯಾಸನ್ನು ಸ್ಲೋ ಉರಿಯಲ್ಲಿ, ಎಣ್ಣೆ ಕಾಯಿಸಿ ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ. ಇದನ್ನು ಕೂಡ ಅದೇ ಥರ ಮಾಡ್ತೀನಿ. ತುಂಬ ಚೆನ್ನಾಗಿ ನಾವು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಕರೆಕ್ಟಾಗಿ ಬಂದಿದೆ ನಮಗೆ. ನೋಡಿ, ತೇಲಾಡಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ. ತುಂಬ ಚೆನ್ನಾಗಿ ನಾವು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ನೋಡಿ ಸೂಪರಾಗಿ ಬರ್ತಾಯಿದೆ. ಇದೇ ಥರ ಈಗ ಎಲ್ಲವನ್ನು ಎಷ್ಟು ಹಿಡಿಯುತ್ತೆ ಎಣ್ಣೆಯಲ್ಲಿ ಅಷ್ಟನ್ನು ಹಾಕ್ತೇನೆ. ನೋಡಿ, ಇಲ್ಲಿ ನಾನು ಹಾಕಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ. ಈಗ ಒಂದೊಂದಾಗಿ ನೋಡಿ, ನಾವು ಉದ್ದಿನ ವಡಾದ್ದೇ ಮಾತ್ರ ಈ ಥರ ಮಾಡ್ಕೊಂಡು ತಿನ್ಬೇಕಂತೇನಿಲ್ಲ ಸ್ನೇಹಿತರೆ. ನೋಡಿ, ಈ ಥರ ನಾವು ಅಲಸಂದಿ ವಡೆ ಕೂಡ ಮಾಡ್ಬೋದು. ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ದರೆ ಸಖತ್ತಾಗಿರುತ್ತೆ. ಈ ಸೈಡ್ ಕೂಡ ಚೆನ್ನಾಗಿ ಕರೀಲಿ. ನೋಡಿ, ಈಗ 2 ಸೈಡು ಚೆನ್ನಾಗಿ ಕರೆದಿದ್ದಾವೆ. ನಾನು ತೆಗಿತೇನೆ. ನೋಡಿ ಎಷ್ಟು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆಲ್ಲ. ನೋಡಿ, ಎಣ್ಣೆ ಬಸ್ಕೊಂಡು ತಕ್ಕೊಳ್ಳಿ ಎಲ್ಲವನ್ನು. ನೋಡಿ ಈ ಥರ. ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನಾನು. ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದಾವೆ. ಇದೇ ಥರ ಈಗ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ನಾನಿಲ್ಲಿ ಅಲಸಂದೆ ವಡ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಸಖತ್ತಾಗಿ. ನಾನಿಲ್ಲಿ ತಿಮಾರಿ ಚಟ್ನಿ ಕೂಡ ಮಾಡಿದ್ದೀನಿ. ನೋಡಿ, ಮೇಲ್ಗಡೆ ಎಷ್ಟು ಗರಿ ಗರಿಯಾಗಿ, ಒಳಗಡೆ ಸಾಫ್ಟಾಗಿ ಬಂದಿದ್ದಾವೆ. ನೋಡಿ, ಈ ಥರ ಹಚ್ಕೊಂಡು ತಿಂದರೆ ಅಂತೂ ಸೂಪರ್ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.